ನೀವು ಧರ್ಮ ಜಾತಿ ಏನು ಮಾನವ ನಿರ್ಮಿತೋ ದೇವ ನಿರ್ಮಿತನೋ ಅಂತ ಪ್ರಶ್ನೆ ಕೇಳಬೇಕತ್ ನಾನು. ಯಾಕೆ ಕೇಳಬೇಕಂತಂದ್ರೆ ಒಬ್ಬ ನಮ್ಮ ಅಗದಿ ಸ್ನೇಹಿತರು ಇದು ಪಾಕಿಸ್ತಾನ ಬಜೆಟ್ ಅಂತ ಕರೆದ್ರು, ಇನ್ನೊಬ್ರು ಅಲ್ಪಸಂಖ್ಯಾತರ ಬಜೆಟ್ ಅಂತ ಕರೆದ್ರು. ನಾವೇನಾದರೂ ದೇವರೊಳಗೆ ಅರ್ಜಿ ಹಾಕಿ ಇಂಥ ಜಾತಿಯೊಳಗೆ ಇಂಥ ಧರ್ಮದೊಳಗೆ ಹುಟ್ಟಬೇಕಂತೇನು ಅರ್ಜಿ ಹಾಕಿ ಬಂದಿದ್ದೀವನ್ರಿ? ಇಲ್ಲ. ಮೈಯೊಳಗಿನ ರಕ್ತ ಹಿಂದೂಗಳದು ಅದೇ ರಕ್ತ, ಅಲ್ಪಸಂಖ್ಯಾತರು ಅದೇ ರಕ್ತ. ಯಾಕೆ ತಾರತಮ್ಯ ಮಾಡ್ತೀರಿ? ಇವತ್ತು ಅಲ್ಪಸಂಖ್ಯಾತರೊಳಗೆ ಶಿಕ್ಷಣ ಕೊರತೆ ಇರೋದ್ರಿಂದ ಶಿಕ್ಷಣಕ್ಕೆ ಒತ್ತು ನೀಡಿದ್ರೆ ಅದೇನು ಅಲ್ಪಸಂಖ್ಯಾತರ ಬಜೆಟ್ಟು ಪಾಕಿಸ್ತಾನ ಬಜೆಟ್ ಅಂತ ಹೇಳ್ತಿರಲ್ಲ, ಯಾವ ರೀತಿ ನಿಮಗೆ ಹೇಳಿಕೆ ಬಾಯಿ ಬರ್ತೈತೆ ಅನ್ನುವಂಥ ಅದನ್ನು ಪ್ರಶ್ನೆ ಮಾತಾಡೋರಿಗೆಲ್ಲರಿಗೂ ನಾವು ಇರ್ಬೋದು, ನೀವು ಇರ್ಬೋದು, ಈ ಪ್ರಶ್ನೆ ಹೇಳ್ಬೇಕತಿ. ಎಲ್ಲವೂ ಮಾನವ ನಿರ್ಮಿತವು, ಧರ್ಮ ಜಾತಿ ಉಪಜಾತಿಗಳು. ಇದನ್ನ ಅರ್ಥ ಮಾಡ್ಕೊಡ್ರಿ. ಅಂಥಮ್ರಂತೆ ಬಾಳೆ ಮಾಡೋದು ಕಲ್ತೀವಿ ಅಂದ್ರೆ ಯಾವುದು ಜಗಳು ಇರೋಂಗಿಲ್ಲ, ಯಾವ ದೊಂಬೆನೂ ಇರೋಂಗಿಲ್ಲ. ಇದನ್ನ ಅರ್ಥ ಮಾಡ್ಕೊಡ್ರಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಅಂಗನವಾಡಿ ಮತ್ತು ಇವರಿಗೆ ಸಹಾಯಕರಿಗೆ 1750 ರೂಪಾಯಿ ಹೆಚ್ಚು ಮಾಡಿ ಸ್ವಾಗತ. ಅಂಗನವಾಡಿ ಸೌಲಭ್ಯಕ್ಕೆ ಮೂಲಭೂತ ಸೌಲಭ್ಯಕ್ಕೆ 1 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಆಮೇಲೆ ಗ್ರಾಮೀಣ ಕ್ರೀಡಾಕೂಟಗಳ ಕಂಬಳ, ಎತ್ತಿನ ಬಂಡಿ ಓಟ, ಮಲ್ಲ ಕಂಬಗಳನ್ನು ಉನ್ನತೀಕರಿಸಲು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಅದೇ ರೀತಿ ಕುಸ್ತಿ, ವಾಲಿಬಾಲ್, ಖೋ ಖೋ, ನಮ್ಮ ಸ್ಥಳೀಯ ಏನು ಯುವದವರ ಆಟಗಳು ಅವಕ್ಕೂ ಒತ್ತು ನಿಟ್ಟಿದ್ದಾರೆ. ಅವನ್ನ ಅಕಾಡೆಮಿ ಸ್ಥಾಪನೆಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಉಪನ್ಯಾಸಕರಿಗೆ 2,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಪ್ರಾಥಮಿಕ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು ಉಪನ್ಯಾಸಕರು ಪ್ರತಿ ತಿಂಗಳು 2,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಸಮಗ್ರ ಮಣ್ಣು ಮತ್ತು ನೀರಿನ ನಿರ್ವಹಣೆಗೆ ಹಾಗೂ ಪೋಷಕಾಂಶ ನಿರ್ವಹಣೆಗೆ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಇದು ಒಳ್ಳೆಯ ರೈತರಿಗೆ ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳೋದ್ರ ಮುಖಾಂತರ ಇವತ್ತು ಅದರ ಲಾಭ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಸೀಮಿತ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ, ಅಲ್ಪಸಂಖ್ಯಾತ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದೀರಿ. ಕೊನೆಯದಾಗಿ ಈ ಬಜೆಟ್ನೊಳಗೆ ಶಿಕ್ಷಣಕ್ಕೆ 10% ಪೂರ್ತಿ ಬಜೆಟ್ನ ಹಣ ಇಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಅಂದರೆ ಯಾವ ರೀತಿ ಮುಂದಿನ ಜನಾಂಗ ತಯಾರಾಗಬೇಕು, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಸಿಕ್ಕರೆ ಒಳ್ಳೆಯ ಭವಿಷ್ಯ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅರಿವು ಇಟ್ಕೊಂಡು ಇವತ್ತು ಶಾಲೆ ಕಾಲೇಜುಗಳನ್ನು ತೆಗೀಲಿಕ್ಕೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ತೆಗೀಲಿಕ್ಕೆ ಏನು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಅವರಿಗೆ ಅಭಿನಂದನೆ ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ ಈ ಸಂದರ್ಭದೊಳಗೆ. ನಿಜವಾಗಿಯೂ ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟದ್ದು ನಮ್ಮೆಲ್ಲರಿಗೂ ಭವಿಷ್ಯದ ಮಕ್ಕಳಿಗೆ ಉತ್ತಮ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇದು ಒಂದು ಅತ್ಯುತ್ತಮವಾದ ಬಜೆಟ್. ನಾನು ಇಡೀ ರಾಜ್ಯ ತುಂಬ ಮಾತಾಡಕ್ಕೆ ಹೋಗುವುದಿಲ್ಲ, ಅಂಕಿ ಸಂಖ್ಯೆ ಹೇಳಿಕ್ಕೆ ಹೋಗುವುದಿಲ್ಲ. ನಮ್ಮ ಜಿಲ್ಲೆಗೆ ಏನು ಲಾಭ ಆಗಿದೆ ಅನ್ನುವಂಥದ್ದನ್ನು ಸೀಮಿತ ಮಾಡಿಕೊಂಡು ಭಾಷಣ ಮಾಡಿದ್ದೀನಿ. ಅದಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ಬಜೆಟ್ನಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ವಂದನೆ ಸಲ್ಲಿಸ್ತೀನಿ. ಧನ್ಯವಾದ.